इंद्र महाराज की सीता माता की लक्ष्मण समेत हनुमान की वर्ल्ड टाइगर नरेंद्र मोदी जी की मोदी जी की मोदी 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 ಬಂಧುಗಳೇ, ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಆದಂತ ಶ್ರೀ ನರೇಂದ್ರ ಮೋದಿ ಅವರು ಸತತವಾಗಿ ಅತಿ ದೀರ್ಘವಾಗಿ 12 ವರ್ಷ ಪ್ರಧಾನಮಂತ್ರಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಒಂದು ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿರುವ ಮಾಜಿ ಶಾಸಕರು ಆದಂತ ಬಿಪಿ ವೆಂಕಟಮುನಿಯಪ್ಪನವರೇ, ಈ ಮಂಡಲದ ಅಧ್ಯಕ್ಷರು ಆದಂತ ಸಂಪಂಗ್ ರೆಡ್ಡಿ ಅವರೇ, ಮಾಜಿ ಅಧ್ಯಕ್ಷರು ಆದಂತ ಮಾರ್ಕಂಡೇಗೌಡ್ರೆ, ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದಂತ ಸೀತಾ ಹನುಮಪ್ಪನವರೇ, ನಗರದ ಅಧ್ಯಕ್ಷರು ಆದಂತ ಮಹೇಶ್ ಅವರೇ, ಪುರಸಭೆಯ ಮಾಜಿ ಸದಸ್ಯರು ಆದಂತ ಬಿಸಿ ಮೂರ್ತಣ್ಣವರೇ, ನಗರದ ಮಾಜಿ ಅಧ್ಯಕ್ಷರು ಆದಂತ ಶಶಿಕುಮಾರ್ ಅವರೇ, ಬೂದಿಕೋಟೆ ವಿಎಸ್ಎಸ್ನ ಅಧ್ಯಕ್ಷರು ಆದಂತ ಸೀತಾರಾಮಣ್ಣ ಅವರೇ, ನಮ್ಮ ಮುಖಂಡರಾದಂಥ ಚೌಡಪ್ಪನವರೇ, ಶಿವಕುಮಾರ್ ಅವರೇ, ಈಶ್ವರಣ್ಣವರೇ, ನಮ್ಮ ಬೈಚಪ್ಪನವರೇ, ಮನೋಜ್ ಅವರೇ, ಗೌತಮ್ ಅವರೇ, ಅಭಿಲಾಷ್ ಅವರೇ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು 2014ರಲ್ಲಿ ಮೊದಲನೇ ಬಾರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಚುನಾಯಿತರಾಗಿ ಆಯ್ಕೆಯಾಗಿರ್ತಾರೆ. ತಮಗೆಲ್ಲ ಗೊತ್ತೇ ಇದೆ, ಸತತವಾಗಿ ಅತಿ ದೀರ್ಘವಾಗಿ ಇವತ್ತು ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಸುಮಾರು ಜನರಿಗೆ ಇದೊಂದು ಸ್ವಲ್ಪ ಗೊಂದಲ ಕೂಡ ಅನಿಸ್ಬೋದು. ಜವಾಹರ್ಲಾಲ್ ನೆಹರು ಅವರು 17 ವರ್ಷ ಇದ್ರು, ನೀವೆಂಗೆ 12 ವರ್ಷ ಅಂತ ಹೇಳ್ತೀರಾ ಸುದೀರ್ಘ ಅಂತ. ತಮಗೆಲ್ಲ ಒಂದು ಮಾಹಿತಿಯಾಗಿ ಹೇಳ್ತೀನಿ. ಜವಾಹರ್ಲಾಲ್ ನೆಹರು ಅವರು ನಾಮಿನೇಟೆಡ್ ಪ್ರೈಮ್ ಮಿನಿಸ್ಟರ್ ಮೊದಲನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆದಾಗ ನಾಮಿನೇಷನ್ನಾಗ 5 ವರ್ಷ ಅವರು ಪೂರೈಸ್ತಾರೆ. ನಂತರದ 52ರಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಅವರು ಚುನಾಯಿತ ಪ್ರಧಾನಿ ಆಗಿರ್ತಾರೆ. ಹಾಗಾಗಿ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಸತತವಾಗಿ ಸುದೀರ್ಘವಾಗಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸುತ್ತಾರೆ. ಈ ಒಂದು ಸಮಯದಲ್ಲಿ ಆ ದೇವರಲ್ಲಿ ನಾವು ಬೇಡೋದಿಷ್ಟೇನೆ, ದೇವರು ಅವ್ರಿಗೆ ಅಷ್ಟ ಐಶ್ವರ್ಯ ಕೊಡಲಿ, ಆರೋಗ್ಯ ಕೊಡಲಿ, ಇನ್ನೂ 20-25 ವರ್ಷ ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿ ಅವರೇ ಮುಂದುವರಿಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ. ಆತ್ಮೀಯ ಬಂಧುಗಳೇ, ನರೇಂದ್ರ ಮೋದಿ ಅವರು ದೀನದಲಿತರ ಪರವಾಗಿ ಮಹಿಳಾ ಸಬಲೀಕರಣ ಮತ್ತು ದೇಶದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಮ್ಮ ದೇಶವನ್ನು ಒಂದು ಸ್ವಾವಲಂಬಿ ದೇಶವನ್ನಾಗಿ ಮಾಡಬೇಕು. ಯಾವುದೇ ಒಂದು ಉತ್ಪನ್ನಗಳಾಗಿರಲಿ ಸ್ವದೇಶಿಯಾಗಿರಬೇಕು. ಆದಷ್ಟು ಬೇರೆ ದೇಶದಿಂದ ಉತ್ಪನ್ನ ಮಾಡೋದು ನಿಲ್ಲಿಸಬೇಕು ಅಂತ ಮೇಕ್ ಇನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟಲ್ಲಿ ಏನು ಶುರುವಾಯಿತು, ಇವತ್ತು ಸುಮಾರಷ್ಟು ಕಂಪನಿಗಳು ನಮ್ಮ ದೇಶದಲ್ಲೇ ಉತ್ಪತ್ತಿಯಾಗಿದೆ. ಸಾವಿರಾರು ಲಕ್ಷಾಂತರ ಯುವಕರಿಗೆ ಇಲ್ಲಿ ಕೆಲಸ ಕೊಡುವಂಥ ಕೆಲಸ ಆಗಿದೆ ನರೇಂದ್ರ ಮೋದಿ ಅವರು. ಇವತ್ತು ನರೇಂದ್ರ ಮೋದಿ ಅವರು ಅಂತಂದರೆ ಕೇವಲ ಒಂದು ಭಾರತಕ್ಕೆ ಸೀಮಿತವಲ್ಲ, ಒಂದು ವಿಶ್ವ ಮಾನವ, ಒಂದು ವಿಶ್ವ ನಾಯಕ ಅಂತಂದ್ರೆ ತಪ್ಪಾಗಲಾರ್ದು. ನಾವೆಲ್ಲ ಸಣ್ಣವರಿದ್ದಾಗ ಪ್ರಧಾನಮಂತ್ರಿಗಳು ಯಾವುದೇ ದೇಶಕ್ಕೆ ಹೋಗಿದ್ದಾರೆ ಅಂತಂದರೆ ಹೋಗಿ ಬಂದಾದ್ಮೇಲೆ 3 ದಿವಸಕ್ಕೆ ಒಂದು ಸುದ್ದಿ ಗೊತ್ತಾಗ್ತಾ ಇತ್ತು, ಪ್ರಧಾನಮಂತ್ರಿ ಇಂಥ ದೇಶಕ್ಕೆ ಭೇಟಿ ಕೊಟ್ಟರು ಅಂತ. ಇವತ್ತು ಹೆಂಗಿದೆ ಅಂದರೆ ಒಂದು ನಮ್ಮ ಪ್ರಧಾನಮಂತ್ರಿ ಒಂದು ದೇಶಕ್ಕೆ ಹೋಗ್ತಾರೆ ಅಂದರೆ ಆ ದೇಶದ ಸಾರ್ವಜನಿಕರು, ಆ ದೇಶದ ರಾಜಕಾರಣಿಗಳು ಮೋದಿಯವ್ರು ಬರ್ತಾರೆ ಅಂತಲೇ ಕಾಯ್ತಿರ್ತಾರೆ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಒಬ್ಬ ಪ್ರಧಾನಮಂತ್ರಿ ಬಂದಾಗ ನೇರವಾಗಿ ಏರ್ಪೋರ್ಟ್ಗೆ ಹೋಗಿ ರಿಸೀವ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬೇರೆ ದೇಶದ ಪ್ರಧಾನಿಗಳ ಪರಿಸ್ಥಿತಿ ಆಗಿದೆ. ಇವತ್ತು ನಮ್ಮ ಭಾರತದ ಪ್ರಧಾನಮಂತ್ರಿ ವಿಶ್ವಗುರು ಆಗಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ವಿಶೇಷ ಪೂಜೆ ಹಮ್ಮಿಕೊಂಡಿದ್ದೀವಿ. ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಮೆಚ್ಚುಗೆ ಸೂಚಿಸಲು ನಾವು ಬಂದಿರ್ತೀವಿ. ನಾನು ನಿಮಗೆ ಹೇಳೋಕೆ ಬಯಸ್ತೀನಿ, ನಮ್ಮ ದೇಶದಲ್ಲಿ ಬೇರೆ ದೇಶದಿಂದ ಪಕ್ಕದ ದೇಶದ ಬಾಂಗ್ಲಾದೇಶಿಗರು ಮತ್ತು ಪಾಕಿಸ್ತಾನಿಗರು ವೀಸಾ ಇಲ್ಲದೆ ದೇಶದಲ್ಲೇ ಬಂದು ನೆಲೆಸುವಂಥ ಕೆಲಸ ಆಗಿತ್ತು. ಅದಕ್ಕೆ ಇವಾಗ ನಮ್ಮ ದೇಶದಲ್ಲಿ SIR ಅಂತೇನು ಇವತ್ತು ಘೋಷಣೆ ಆಗಿದೆ. ಇದೇ ತಿಂಗಳು 29ರಿಂದ ಮನೆ ಮನೆಗೂ ಕೂಡ BLOಗಳು
ಭೇಟಿ ಕೊಡ್ತಿದ್ದಾರೆ. SIR ಅಂತಂದರೆ ನಮ್ಮ ಮುಖಂಡರಿಗೆಲ್ಲ ಗೊತ್ತಿದೆ, ಪತ್ರಕರ್ತರಿಗೂ ಗೊತ್ತಿದೆ. ಆದರೂ ಕೂಡ 2 ನಿಮಿಷದಲ್ಲಿ ಅದನ್ನು ನಾನು ಹೇಳ್ತೀನಿ. ಏನು 2002ರಲ್ಲಿ ಮತದಾರರ ಪಟ್ಟಿ ನಮ್ಮ ಹೆಸರಾಗಿರಲಿ ಇಲ್ಲ ನಮ್ಮ ಫ್ಯಾಮಿಲಿ ಹೆಸರಾಗಿದ್ದು ಇದ್ರು 2025ರಲ್ಲಿರೋ ಪಟ್ಟಿ ಮ್ಯಾಚ್ ಆದರೆ ಆಟೋಮೆಟಿಕ್ ಆಗಿ ಅದು ಮ್ಯಾಪಿಂಗ್ ಆಗುತ್ತೆ. 2025ರಲ್ಲಿ ನಮ್ಮ ಹೆಸರಿದ್ದು ನಾವು ಇದು 2002ರಲ್ಲಿ ನಮ್ಮ ಹೆಸರು ಇಲ್ಲ ಅಂತಂದ್ರೆ ನಾವು ಒಂದು ಪ್ರೂಫ್ ಕೊಡಬೇಕಾಗತ್ತೆ ಯಾವ ಮತದಾರರ ಪಟ್ಟಿನಲ್ಲಿ ನಮ್ಮ ಹೆಸರಿತ್ತು. ಫಾರ್ ಎಕ್ಸಾಂಪಲ್, ನಾನು 2002ರಲ್ಲಿ ಬೆಂಗಳೂರು ಗ್ರಾಮದಲ್ಲಿದ್ದೆ, ಈಗ ನಾನು ದೇಶಹಳ್ಳಿನಲ್ಲಿ ಇದ್ದೀನಿ. ಸೊ ನಾನು ವೋಟರ್ ಲಿಸ್ಟ್ 2025 ಇಲ್ಲಿಗೆ ಬಂದಾಗ ಸೊ 25 ದೇಶಹಳ್ಳಿ ಬೂತಲ್ಲಿ ನನ್ನ ಹೆಸರಿದೆ. ಆದರೆ 2002ರಲ್ಲಿ ದೇಶಹಳ್ಳಿ ಬೂತಲ್ಲಿ ನನ್ನ ಹೆಸರು ಇರಲಿಲ್ಲ. ನಾನು ಬೆಂಗಳೂರಲ್ಲಿರುವಂಥ ಒಂದು ಮತದಾರರ ಪಟ್ಟಿಯ BLO ಕಡೆಯಿಂದ ಬರ್ಸ್ಕೊಂಡು ಕೊಟ್ಟರೆ ಇಲ್ಲಿ ಮ್ಯಾಪಿಂಗ್ ಆಗುತ್ತೆ. ಸುಮಾರು ಜನರಿಗೆ ಇನ್ನೂ ಒಂದು ಪ್ರಶ್ನೆ ಇದೆ. 2002ಕ್ಕೆ ನಾನು ಮತದಾರನೇ ಎಲ್ಲ ನಮ್ಗೆ 18 ವರ್ಷ ತುಂಬಲಿಲ್ಲ ಅಂತಂದರೆ ಅವ್ರ ತಂದೆ ತಾಯಿ, ಅವ್ರ ಅಪ್ಪ ಅಮ್ಮ, ಅವ್ರ ಅತ್ತೆ ಮಾವ, ಅವ್ರ ಸಂಬಂಧಿಕರದ್ದು ಯಾರದೇ ಆಗಿರಲಿ BLO ಕಡೆಯಿಂದ ಬರ್ಸ್ಕೊಂಬಂದು ಕೊಟ್ಟರೆ ಖಂಡಿತವಾಗ್ಲೂ ಅದನ್ನು ಸೇರಿಸ್ತಾರೆ. ಪ್ರತಿಯೊಂದು ಓಟು ಕೂಡ ಈಗ ಇಂಪಾರ್ಟೆಂಟೇ. ಎಲ್ಲ ನಮ್ಮ ಮುಖಂಡರಲ್ಲಿ ಮನವಿ ಮಾಡೋದು ಏನಂತಂದರೆ, ಏನು ನಾವೀಗ BLA 2 ಮಾಡಿದ್ದೀವಿ. ಪ್ರತಿ ಬೂತ್ಗೂ BLOಗಳು ಬಂದಾಗ, BLO ಅಂತಂದರೆ ಅಂಗನವಾಡಿ ಟೀಚರ್ಸ್ ಆಗಿರ್ತಾರೆ, ಶಿಕ್ಷಕರಾಗಿರ್ತಾರೆ. ಅವ್ರು ಬಂದಾಗ ನೀವು ಅವ್ರ ಜೊತೆ ಹೋಗ್ಬೇಕು. ನಮ್ಮ ವೋಟರ್ ಲಿಸ್ಟಲ್ಲಿ ನಮ್ಮ ಯಾರದೇ ಮುಖಂಡರು ಹೆಸರು ಕೈ ಬಿಡದೆ ನೋಡ್ಕೋಬೇಕು. ಈ SIR ಅನ್ನೋದು ತುಂಬ ಇಂಪಾರ್ಟೆಂಟು. SIR ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. 29ನೇ ತಾರೀಕು, ಇದೇ ತಿಂಗಳು 30ನೇ ತಾರೀಕಿಂದ 29ವರೆಗೂ ನಾವು ನಮ್ಮ ಬೂತ್ಗಳಲ್ಲಿ ಮನೆ ಭೇಟಿ ಕೊಟ್ಟು ಆ ಲಿಸ್ಟ್ನ ಕಂಪೇರ್ ಮಾಡಿ, ನಾವು ಈಗಾಗಲೇ ವೋಟರ್ ಲಿಸ್ಟ್ 2002 ಕೂಡ ತೆಗೆದಿದ್ದೀವಿ. ನಾಳೆ ನಿಮಗೆಲ್ರಿಗೂ ತಲುಪಿಸ್ತೀವಿ. ಈ ಒಂದು ನಾನು ಮಾಹಿತಿನ ತಮಗೆ ಕೊಡಬೇಕಾಗಿತ್ತು. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಮುಖಂಡರು ಬೆಳಗ್ಗೆನೇ ಬಂದು ಕೋಳರಾಮರಾಜ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸಿದ್ದೀವಿ. ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ.